ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 24ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ನಮ್ಮ ಅನುದಿನದ ರೊಟ್ಟಿಯನ್ನು ಆಹಾರವನ್ನು ಈ ದಿನವೂ ನಮಗೆ ದಯಪಾಲಿಸು. ಮತ್ತಾಯನು 6ನೇ ಅಧ್ಯಾಯ 11ನೇ ವಚನ. ಒಂದು ವೇಳೆ ಇಲ್ಲಿ ಕರ್ತನು ಸ್ವಾಭಾವಿಕವಾದ ಆಹಾರವನ್ನು ಕುರಿತು ಸೂಚಿಸುತ್ತಿದ್ದಾನೆಂದು ಯಾರಾದರೂ ಅಂದುಕೊಂಡರೆ ಹಾಗೆ ವಿಜ್ಞಾಪನೆ ಮಾಡುವವರು ಕೇವಲ ಸ್ವಾಭಾವಿಕ ಮನುಷ್ಯರಾಗಿದ್ದಾರೆ. ಆದರೆ ಇಲ್ಲಿ ಕಲಿಸಿಕೊಟ್ಟಂತಹ ಪ್ರಾರ್ಥನೆಯು ಹೊಸ ಸೃಷ್ಟಿ ಎಂದು ಎಣಿಸಲ್ಪಟ್ಟಂಥವರಿಗೆ ಮಾತ್ರ ಅನ್ವಯಿಸುತ್ತದೆ ಎಂದು ನಮಗೆ ಗೊತ್ತಿದೆ. ಇಂಥವರು ಇಕ್ಕಟ್ಟಾದ ಮಾರ್ಗದಲ್ಲಿ ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದರೆ, ಈ ಸ್ಥಿತಿಯಲ್ಲಿ ಹೊಸ ಸೃಷ್ಟಿಯು ವಿಜ್ಞಾಪನೆಯನ್ನು ಸಲ್ಲಿಸುತ್ತಿರಲಾಗಿ ನಾವು ಮುಖ್ಯವಾಗಿ ಹೊಸ ಸೃಷ್ಟಿಯ ಪೋಷಣೆಯನ್ನು ಕುರಿತು ಪರಿಗಣಿಸಬೇಕು. ಪರಲೋಕದ ತಂದೆಯು ನಮ್ಮ ಲೋಕದ ತಾತ್ಕಾಲಿಕ ಅವಶ್ಯಕತೆಗಳನ್ನು ಏರ್ಪಾಡು ಮಾಡುವಾಗ ಯಾವುದು ಅತ್ಯುತ್ತಮವೆಂದು ಎಣಿಸುತ್ತಾರೋ ಅವುಗಳನ್ನು ನಾವು ಸಂತೋಷದಿಂದ ಸ್ವೀಕರಿಸಬೇಕು ಎಂಬುದೇ. ಆಮೆನ್.